ಐತಿಹಾಸಿಕ ಗಾಜಿನ ಮನೆ ಲಾಲ್ಬಾಗ್ನಲ್ಲಿ ಪ್ರಸ್ತುತ 217ನೆಯ ಫಲಪುಷ್ಪ ಪ್ರದರ್ಶನ ಜರುಗ್ತಾ ಇದೆ. ಇದು 16ನೇ ತಾರೀಕು ಜನವರಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಚಾಲನೆ ಪಡೆದುಕೊಂಡು 27ರವರೆಗೂ ಕೂಡ ಸುಮಾರು 12 ದಿವಸಗಳ ಕಾಲ ಪ್ರದರ್ಶನ ನಡೆಯುತ್ತೆ. ಸೊ ಈಗ ಪ್ರಸ್ತುತ ನಾವು 8ನೇ ದಿವಸದ ಪ್ರದರ್ಶನದಲ್ಲಿದ್ದೇವೆ. ಸೊ ಏನು 2300ರಿಂದ 3000 ವರ್ಷಗಳ ಹಿಂದೆ ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರು ರಾಮಾಯಣವನ್ನ ರಚಿತ ಮಾಡಿದ್ರು. ಅಂದಿನಿಂದ ಇಂದಿನವರೆಗೆ ಪ್ರಪಂಚದಾದ್ಯಂತ 1000ಕ್ಕೂ ಹೆಚ್ಚು ಕವಿಗಳು ತಮ್ಮದೇ ಆದಂತಹ ಚಿಂತನಾ ಒಂದು ಪರದೆಯಲ್ಲಿ ಅವರ ಒಂದು ಭಾವಕ್ಕೆ ತಕ್ಕಂತೆ ರಾಮಾಯಣವನ್ನ ಬರೆದಿದ್ದಾರೆ. ಹಲವು ಭಾಷೆಗಳಲ್ಲಿ, ಹಲವು ರಾಷ್ಟ್ರಗಳಲ್ಲಿ ರಾಮಾಯಣದ ಕೃತಿಗಳು ಬಂದಿದೆ. ಸೊ ವಾಲ್ಮೀಕಿಯವರ ಕಾಲಘಟ್ಟದಿಂದ 20ನೇ ಶತಮಾನದ ರಾಷ್ಟ್ರಕವಿ ಕುವೆಂಪುವರೆಗೂ ಕೂಡ ರಾಮಾಯಣ ದರ್ಶನವರೆಗೂ ಕೂಡ ರಾಮಾಯಣ ರಚನೆ ನಡೆದುಕೊಂಡು ಬಂದಿದೆ. ಇದು ಮತ್ತೆ ನಿರಂತರವಾಗಿ ಕೂಡ ಮುಂದುವರಿಯುತ್ತೆ. ಒಟ್ಟಾರೆ ಈ ಪ್ರದರ್ಶನದಲ್ಲಿ ವಾಲ್ಮೀಕಿಯವರ ಒಂದು ಏನು ಪ್ರಾರಂಭಿಕ ಜೀವನ, ಅವರಲ್ಲಿದ್ದಂತಹ ಏನು ಮೊದಲು ಇದ್ದಂತಹ ವೃತ್ತಿ, ನಂತರ ಅವರ ಮನ ಪರಿಪರಿವರ್ತನೆ ಆಗ್ತಕ್ಕಂಥ ಒಂದು ಸನ್ನಿವೇಶ, ತದನಂತರ ಅವರು ಹೇಗೆ ಇಂಥ ಒಂದು ಮಹಾಕಾವ್ಯವನ್ನ ಬರೀಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥ ಸನ್ನಿವೇಶ, ಮತ್ತು ವಾಲ್ಮೀಕಿ ರಾಮಾಯಣದ ಪ್ರಮುಖ ಅಂಶಗಳು, ಅದರ ಸಂದೇಶಗಳು. ಏಕೆಂದ್ರೆ ಇವತ್ತಿನ ಒಂದು ಯುವ ಜನತೆಗೆ ಸೊ ಈ ತರದ ಒಂದು ಮಾರಲ್ ಏನು ಸ್ಟೋರೀಸ್ ಏನಿದೆ ಅಥವಾ ಗ್ರಂಥಗಳೇನಿದೆ, ಈ ತರದ ಒಂದು ಇರ್ತಕ್ಕಂಥ ಗ್ರಂಥಗಳ ಮುಖೇನ ಒಂದು ಸಂದೇಶಗಳೇನಿದೆ ಅದು ಅತ್ಯಂತ ಅವಶ್ಯಕ ಇವತ್ತಿನ ಯುವ ಸಮುದಾಯಕ್ಕೆ. ಅದನ್ನ ತೋರಿಸ್ಬೇಕು ಅಂತಕ್ಕಂಥ ಪ್ರಮುಖವಾದ ಉದ್ದೇಶವನ್ನು ಇಟ್ಕೊಂಡು ಒಟ್ಟಾರೆ ನಾವು ಈಗ ವಾಲ್ಮೀಕಿ ಮತ್ತು ವಾಲ್ಮೀಕಿ ರಾಮಾಯಣದ ಪ್ರಮುಖ ಅಂಶಗಳನ್ನ ಗಾಜಿನ ಮನೆಯಲ್ಲಿ ತಂದಿದ್ದೇವೆ. ತಮಗೆಲ್ಲ ತಿಳಿದಿರೋ ಹಾಗೆ ಗಾಜಿನ ಮನೆಯ ಒಂದು ಲಾಲ್ಬಾಗ್ನ ಫಲಪುಷ್ಪ ಪ್ರದರ್ಶನಕ್ಕೆ ತನ್ನದೇ ಆದಂತಹ ಇತಿಹಾಸ ಇದೆ. ನೀವು ಜಾಗತಿಕವಾಗಿ ನೋಡೋದಾದ್ರೆ ಅಮೆರಿಕಾದಲ್ಲಿ ಲಾಂಗೆಸ್ಟ್ ಫ್ಲವರ್ ಶೋಸ್ ಗಳು ನಡೆದಿರ್ತಕ್ಕಂಥದಕ್ಕೆ ಉದಾಹರಣೆಗಳಿದೆ. ಅದನ್ನ ಹೊರತುಪಡಿಸಿದರೆ ಲಂಡನ್ನಿನ ಕ್ಯೂ ಗಾರ್ಡನ್, ಅಲ್ಲಿರ್ತಕ್ಕಂಥ ರಾಯಲ್ ಬೊಟಾನಿಕಲ್ ಸೊಸೈಟಿಯ ಚೆಲ್ಸಿ ಶೋಗಳು ಜಾಗತಿಕವಾಗಿ 2ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಮತ್ತೆ ಜಾಗತಿಕವಾಗಿ 3ನೇ ಸ್ಥಾನದಲ್ಲಿ ಇರ್ತಕ್ಕಂಥ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನಗಳು ಇದುವರೆಗೂ ಕೂಡ 217 ಫಲಪುಷ್ಪ ಪ್ರದರ್ಶನಗಳನ್ನ ಕಂಡಿವೆ. ಸೊ ಪ್ರಾರಂಭಿಕವಾಗಿ ಬ್ರಿಟಿಷ್ ಕಾಲಘಟ್ಟದಲ್ಲಿ ಪ್ರಾರಂಭಗೊಂಡಂತಹ ಈ ಒಂದು ಫಲಪುಷ್ಪ ಪ್ರದರ್ಶನಗಳು ನಿರಂತರವಾಗಿ ನಡ್ಕೊಂಡು ಬಂದಿದೆ. ಏನು ಲಾಲ್ಬಾಗ್ನಲ್ಲಿ ಬ್ಯಾಂಡ್ ಸ್ಟ್ಯಾಂಡ್ ಪ್ರದೇಶ ಇದೆ, ಅಲ್ಲಿ ಸಣ್ಣ ಮಟ್ಟದಲ್ಲಿ ಒಂದು ರಾಯಲ್ ಬಟಾನಿಕ್ ಇದು ಏನು ಈಸ್ಟ್ ಇಂಡಿಯಾ ಕಂಪನಿ ವತಿಯಿಂದ ಫಲಪುಷ್ಪ ಪ್ರದರ್ಶನಗಳನ್ನ ಮಾಡುವ ಮುಖೇನ ಅಲಂಕಾರಿಕ ತೋಟಗಾರಿಕೆಗೆ ಉತ್ತೇಜನ ನೀಡತಕ್ಕಂತ ಒಂದು ಪ್ರೇರೇಪಣೆಯನ್ನ ನೀಡಲಾಗ್ತಾ ಇತ್ತು. ತದನಂತರ 1889ನಲ್ಲಿ ಗಾಜಿನ ಮನೆಯನ್ನ ನಿರ್ಮಾಣ ಮಾಡಿದ ಮೇಲೆ 1912ರಲ್ಲಿ GH ಕೃಂಬಿಗಲ್ ಅವರು ಮೈಸೂರು ಉದ್ಯಾನ ಕಲಾ ಸಂಘವನ್ನ ಸ್ಥಾಪನೆ ಮಾಡಿ ತೋಟಗಾರಿಕೆ ಇಲಾಖೆ ಮತ್ತು ಮೈಸೂರು ಉದ್ಯಾನ ಕಲಾ ಸಂಘದ ಸಂಯುಕ್ತ ಆಶ್ರಯದಲ್ಲಿ ನಿರಂತರವಾಗಿ ಬೇಸಿಗೆ ಮತ್ತು ಚಳಿಗಾಲದ ಪ್ರದರ್ಶನಗಳನ್ನ ನಡೆಸ್ಕೊಂಡು ಹೋಗ್ತಾ ಇದ್ರು. ಪ್ರಸ್ತುತ ಅದು ನಮ್ಮ ರಾಜ್ಯ ಗಣರಾಜ್ಯವಾದ ನಂತರ ರಿಪಬ್ಲಿಕ್ ಡೇ ಮತ್ತು ಇಂಡಿಪೆಂಡೆನ್ಸ್ ಡೇ ಎರಡು ಹಬ್ಬಗಳ ಒಂದು ಸನ್ನಿವೇಶಗಳಲ್ಲಿ ನಾವು ಫಲಪುಷ್ಪ ಪ್ರದರ್ಶನಗಳನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಸೊ ಇಷ್ಟೊಂದು ಸುದೀರ್ಘ ಇತಿಹಾಸ ಇರತಕ್ಕಂತ ಲಾಲ್ಬಾಗಿನ ಫಲಪುಷ್ಪ ಪ್ರದರ್ಶನಗಳಲ್ಲಿ ಅವು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಆದ್ರೆ 3 ಬಾರಿ ಪ್ರದರ್ಶನಗಳು ಸ್ಥಗಿತಗೊಂಡಿವೆ. ಮೊದಲನೆಯದು ಏನು ಒಂದು ಪ್ಲೇಗ್ ಮಹಾಮಾರಿ ಇಡೀ ಸಮಾಜವನ್ನ ಬಾಧಿಸ್ತು. ಆ ಸಂದರ್ಭದಲ್ಲಿ ಈ ಒಂದು ಪ್ರದರ್ಶನಗಳು 3 ಬಾರಿ ಸ್ಥಗಿತಗೊಂಡಿವೆ. ತದನಂತರ ಡಾಕ್ಟರ್ ರಾಜ್ಕುಮಾರ್ ಅವರ ಕಿಡ್ನಾಪ್ ಆದಂತ ಸಂದರ್ಭದಲ್ಲಿ 2 ಪ್ರದರ್ಶನಗಳು ರದ್ದುಗೊಂಡಿವೆ. ಮತ್ತೆ ಇತ್ತೀಚೆಗೆ ನಮ್ಮನ್ನೆಲ್ಲ ಭೀಕರವಾಗಿ ಕಾಡಿದಂತ ಕೋವಿಡ್ ಸಮಯದಲ್ಲಿ 3 ಪ್ರದರ್ಶನಗಳು ರದ್ದುಗೊಂಡಿವೆ. ಅದನ್ನು ಹೊರತುಪಡಿಸಿ ನಿರಂತರವಾಗಿ ಈ ಒಂದು ಪ್ರದರ್ಶನಗಳು ಜರುಗ್ತಾ ಇದೆ. ಇದು 217ನೇ ಫಲಪುಷ್ಪ ಪ್ರದರ್ಶನ. ಜಾಗತಿಕವಾಗಿ 3ನೇ ಸ್ಥಾನವನ್ನು ಗಳಿಸಿರ್ತಕ್ಕಂಥ ಲಾಲ್ಬಾಗಿನ ಫಲಪುಷ್ಪ ಪ್ರದರ್ಶನ ನಮ್ಮ ರಾಜ್ಯ ಮತ್ತು ರಾಷ್ಟ್ರದ ಹೆಗ್ಗಳಿಕೆಯಾಗಿದೆ. ಮತ್ತೆ ವಿಶೇಷವಾಗಿ ಈ ಒಂದು ಪ್ರದರ್ಶನದ ಬಗ್ಗೆ ನಾವು ಮಾತಾಡಬೇಕು ಅಂತಂದ್ರೆ, ಈಗ ತಮಗೆಲ್ಲ ತಿಳಿದಿರುವ ಹಾಗೆ ಈ ಒಂದು ಪ್ರದರ್ಶನಕ್ಕೆ ಸುಮಾರು 30 ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಹೂಗಳನ್ನು ನಾವು ಬಳಕೆ ಮಾಡಿದ್ದೇವೆ. ಇದರಲ್ಲಿ ಕುಂಡದಲ್ಲಿ ಬೆಳೆದಂತ ಹೂಗಳಿರ್ಬೋದು, ಮತ್ತೆ ಬೆಡ್ಗಳಲ್ಲಿ ಬೆಳೆದಂತ ಹೂಗಳಿರ್ಬೋದು, ಮತ್ತೆ ಪ್ರತ್ಯೇಕಿಸಿದಂತ ಹೂಗಳು, ಕಟ್ ಫ್ಲವರ್ಸ್ ಅಂತ ಏನ್ ಕರಿತೀವಿ, ಅವೆಲ್ಲವನ್ನು ಕೂಡ ನಾವು ಬಳಕೆ ಮಾಡಿದ್ದೇವೆ. ಈಗ ಇಷ್ಟೊಂದು ರಮಣೀಯವಾಗಿ ಏನು ನಮ್ಮ ಲಾಲ್ಬಾಗ್ ಗಾಜಿನ ಮನೆಯ ಒಂದು ವಿಶೇಷವಾದಂತಹ ಆಕರ್ಷಣೆ ಕಾಣ್ತಾ ಇದೆ. ಸೊ ಇಲ್ಲಿ ಪಾಟ್ ಗ್ರೋನ್ ಪ್ಲಾಂಟ್ಸ್, ತಮಗೆಲ್ಲ ತಿಳಿದಿರುವ ಹಾಗೆ ಪ್ರತಿಷ್ಠಿತ ಇಂಡೋ ಅಮೆರಿಕನ್ ಸಂಸ್ಥೆ ನಮಗೆ ಸುಮಾರು ಒಂದು 25 ವರ್ಷಗಳಿಂದನೂ ಕೂಡ ವಿಶೇಷವಾದಂತಹ ಪುಷ್ಪ ಜೋಡಣೆಯನ್ನ ಮಾಡೋದ್ರ ಮುಖೇನ ಫಲಪುಷ್ಪ ಪ್ರದರ್ಶನಕ್ಕೆ ವಿಶೇಷ ಆಕರ್ಷಣೆಯನ್ನ ನೀಡ್ತಾ ಇದ್ದಾರೆ. ಸೊ ಈ ಬಾರಿ ಕೂಡ ಇಂಡೋ ಅಮೆರಿಕನ್ ಸಂಸ್ಥೆಯ ವತಿಯಿಂದ ಆಕರ್ಷಕ ಏನು ಒಂದು ಆರ್ಕಿಡ್ಸ್ ಗಳಿದೆ, ಬೆಗೋನಿಯಾಗಳಿದೆ, ಮತ್ತೆ ವಿಶೇಷವಾದಂತ ಏನು ಒಂದು ಜೆರೇನಿಯಮ್ಸ್ ಅನ್ನು ಕೂಡ ಅವರು ಬಳಸಿದ್ದಾರೆ.
ಸೊ ಈ ಎಲ್ಲ ಹೂಗಳಿಂದ ಅತ್ಯಂತ ಆಕರ್ಷಕವಾದಂತ ಒಂದು ಒಂದು ರೂಪವನ್ನ ಅವರು ನೀಡಿದ್ದಾರೆ. ಸೊ ಪ್ರಾರಂಭದಲ್ಲಿ ನಾವು ವಾಲ್ಮೀಕಿಯವರ ಒಂದು ಪ್ರತಿಮೆಯನ್ನ ಇಟ್ಟಿದ್ದೇವೆ. ಸೊ ಇದಕ್ಕೆ ಗಣ್ಯರು ಪುಷ್ಪಾರ್ಚನೆಯನ್ನ ಮಾಡುವ ಮುಖೇನ ಪ್ರದರ್ಶನಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡಿದ್ದಾರೆ. ಮತ್ತೆ ಮಧ್ಯಭಾಗದಲ್ಲಿ ತಾವೆಲ್ಲ ತಿಳಿದಿರೋ ಹಾಗೆ ನೋಡ್ತಾ ಇರೋ ಹಾಗೆ ಇದು ಈಗ ವಲ್ಮಿಕ ಅಂದ್ರೆ ಹುತ್ತ. ತಮಗೆಲ್ಲ ವಾಲ್ಮೀಕಿಯವರ ವೃತ್ತ ಅಂತ ತಿಳಿದಿರೋ ಹಾಗೆ ವಾಲ್ಮೀಕಿಯವರು ಮೂಲತಃ ಬೇಡ ವೃತ್ತಿಯನ್ನ ಮಾಡ್ಕೊಂಡು ಬಂದಂತವ್ರು. ತದನಂತರ ಅವರ ಒಂದು 12 ಜನ ಮಕ್ಕಳ ಒಂದು ಸಂಸಾರವನ್ನ ಸಾಕ್ಲಿಕ್ಕೆ ಕಷ್ಟವಾದಂತ ಸಂದರ್ಭದಲ್ಲಿ ಹಲವು ಕಳ್ಳತನ ಇರ್ಬೋದು, ದರೋಡೆ ಇರ್ಬೋದು, ಇಂಥದ್ದನ್ನು ಮಾಡಿದಂತಹ ಉಲ್ಲೇಖಗಳನ್ನ ಹೇಳಿದ್ದಾರೆ. ಸೊ ಆ ಒಂದು ಸಂದರ್ಭದಲ್ಲಿ ನಾರದ ಮುನಿಗಳೇ ಪ್ರತ್ಯಕ್ಷವಾಗಿ ಅವರಿಗೆ ಭೇಟಿ ಆಗ್ತಕ್ಕಂತ ಒಂದು ಸಂದರ್ಭ ಬರುತ್ತೆ. ಆ ಸಂದರ್ಭದಲ್ಲಿ ನಾರದ ಮುನಿಗಳು ಸೊ ಈ ಎಲ್ಲ ಒಂದು ಕೃತ್ಯಗಳನ್ನ ಮಾಡ್ತಾ ಇದ್ದೀರಾ, ಸೊ ಈ ಒಂದು ಪಾಪ ಕೇವಲ ನಿಮಗೆ ಬರುತ್ತಾ ಅಥವಾ ನಿಮ್ಮ ಕುಟುಂಬದವರಿಗೆ ಬರುತ್ತಾ ಅಂತಕ್ಕಂಥ ವಿಚಾರವನ್ನ ಕೇಳಿದಾಗ ನಾರದ ಮುನಿಗಳು ಇವರು ರತ್ನಾಕರ ಅಂತ ಎಂಬ ಹೆಸರಿನ ರತ್ನಾಕರರು ಇಲ್ಲ ಇದು ನಮ್ಮ ಇಡೀ ಕುಟುಂಬಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಆಗ ನಾರದರು ಇಲ್ಲ ಇದನ್ನ ಒಂದು ಬಾರಿ ನಿಮ್ಮ ಕುಟುಂಬದ ಸಹಪಾಠಿಗಳ ಜೊತೆ ಚರ್ಚೆ ಮಾಡಿ ಬನ್ನಿ ಅಂತ ಹೇಳ್ತಾರೆ. ಆಗ ರತ್ನಾಕರ ಮನೆ ಮಂದಿಗಳನ್ನ ಕೇಳಿದಾಗ ಇಲ್ಲಪ್ಪ ಈ ತರ ಒಂದು ದುಷ್ಕೃತ್ಯಗಳನ್ನ ನೀವೇನ್ ಮಾಡ್ತಾ ಇದ್ರಿ, ಈ ಕರ್ಮ ಫಲಗಳು ನಮಗ್ ಬೇಡ, ಅದು ನಿಮಗೆ ಇರ್ಲಿ ಅಂತ ಹೇಳ್ತಾರೆ. ಸೊ ತದನಂತರ ನಾರದ ಮುನಿಗಳ ಹತ್ರ ಬಂದಾಗ ರತ್ನಾಕರ ತುಂಬಾ ದುಃಖಿತರಾಗ್ತಾರೆ. ಏನಿದು, ನಾನು ಇದುವರೆಗೂ ಕೂಡ ಈ ರೀತಿ ಭ್ರಮಿಸಿದ್ದೆ, ಆದ್ರೆ ಈ ಪರಿಸ್ಥಿತಿ ಈಗ ಆಗಿದೆ ಅಂತೇಳಿ. ಆಗ ನಾರದ ಮುನಿಗಳು ಅವರಿಗೆ ಒಂದು ರಾಮನಾಮವನ್ನ ಜಪಿಸ್ತಾರೆ. ಮರ ಅನ್ನೋದ್ರ ಮೂಲಕ ರಾಮನಾಮವನ್ನ ಅವರಿಗೆ ಜಪಿಸಿ ಹೇಳಿ ಇದನ್ನ ನೀವು ಮಾಡೋದಾದ್ರೆ ಬಹುಶಃ ನಿಮಗೆ ಒಂದು ದಿವ್ಯ ಶಕ್ತಿ ದೊರೆಯುತ್ತೆ, ಇದನ್ನ ನಿರಂತರವಾಗಿ ಮಾಡಿ ಅಂತಕ್ಕಂಥ ಸಲಹೆನ ಕೊಡ್ತಾರೆ. ಅಂದಿನಿಂದ ರತ್ನಾಕರ ಬಹಳ ದಿವ್ಯ ಮೌನಿಯಾಗಿ ರಾಮನಾಮದಲ್ಲಿ ತೊಡಗ್ತಾರೆ. ಯಾವ ಮಟ್ಟಿಗೆ ಅಂತಂದ್ರೆ ಅವರ ಸುತ್ತಲೂ ಕೂಡ ಹುತ್ತ ಬೆಳೆಯುವವರೆಗೂ ಕೂಡ ಅವರು ರಾಮಜಪವನ್ನ ಬಿಟ್ಟು ಹೊರಗಡೆ ಬರಲ್ಲ. ಸೊ ತದನಂತರ ಮತ್ತೆ ಬಂದಂತ ನಾರದ ಮುನಿಗಳು ಆ ಒಂದು ವಾಲ್ಮೀಕಿಯವರನ್ನ ನೋಡ್ತಾರೆ. ಅವರ ಮುಖದಲ್ಲಿ ತೇಜಸ್ಸು ತುಂಬಿರುತ್ತೆ. ಸೊ ಆ ಒಂದು ವಲ್ಮಿಕ ಅಂದ್ರೆ ಹುತ್ತವನ್ನ ಸರಿಪಡಿಸಿ ಅವರನ್ನ ಎಬ್ಬಿಸಿ ಕರೆದಂತ ಒಂದು ನಾರದ ಮುನಿಗಳು, ಇನ್ನು ಮುಂದೆ ನೀವು ರತ್ನಾಕರ ಅಲ್ಲ, ಜಗತ್ತಿಗೆ ನೀವು ವಾಲ್ಮೀಕಿ ಎಂಬ ಹೆಸರಿನಿಂದ ಪ್ರಖ್ಯಾತ ಆಗ್ಬೇಕು ಅಂತಕ್ಕಂಥ ಒಂದು ಆಶೀರ್ವಾದವನ್ನ ನೀಡ್ತಾರೆ. ತದನಂತರ ರಾಮನ ಒಂದು ವಿಶೇಷವಾದಂತ ಚಿಂತನೆಯುಳ್ಳಂತಹ ಒಂದು ಮಹಾಗ್ರಂಥವನ್ನು ಬರೀತಕ್ಕಂಥ ಒಂದು ಪ್ರೇರೇಪಣೆಯನ್ನು ಕೂಡ ನೀಡ್ತಾರೆ. ಸೊ ತದನಂತರ ವಾಲ್ಮೀಕಿಯವರು ನಮ್ಮ ಇದರೊಳಗೆ ನೇಪಾಳದಲ್ಲಿರ್ತಕ್ಕಂಥ ತಮಸಾ ನದಿಯ ತೀರದಲ್ಲಿ ವಾಲ್ಮೀಕಿ ಆಶ್ರಮ ಇದೆ. ಸೊ ಆ ಆಶ್ರಮಕ್ಕೆ ನೀರನ್ನ ತರಲಿಕ್ಕೆ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಒಂದು ಕ್ರೌಂಚ ಪಕ್ಷಿಗಳು, ಒಂದು ಗಂಡು ಮತ್ತು ಹೆಣ್ಣು ಕ್ರೌಂಚ ಪಕ್ಷಿಗಳು ಹಾರಾಡ್ತಾ ಇರ್ತವೆ. ಅಲ್ಲೊಬ್ಬ ಬೇಡ ಗಂಡು ಪಕ್ಷಿಯನ್ನ ಒಡೆದು ಉಳಿಸ್ತಾನೆ. ಅದನ್ನ ನೋಡಿದಂತ ವಾಲ್ಮೀಕಿಗಳಿಗೆ ಅದು ಬಹಳ ದುಃಖಿತರಾಗ್ತಾರೆ. ಮತ್ತೆ ಇದು ತಕ್ಷಣವೇ ಆ ಒಂದು ಬೇಡನಲ್ಲಿಗೆ ಹೋಗಿ ಅದನ್ನ ತಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವನಿಗೆ ಶಾಪವನ್ನು ಕೊಡ್ತಾರೆ, ಇನ್ನೆಂದೂ ಕೂಡ ಜೀವನದಲ್ಲಿ ನಿನಗೆ ಏಳಿಗೆ ಆಗದೇ ಇರಲಿ ಅಂತೇಳಿ. ಮಾ ನಿಷಾದ ಅಂತಕ್ಕಂಥ ಒಂದು ಅವರು ಇದನ್ನ ಬಳಕೆ ಮಾಡ್ತಾರೆ. ಅದೇನೆ ಅವರ ಒಂದು ಶಾಪವೇ ಮುಂದೆ ಈ ಒಂದು ರಾಮಾಯಣವನ್ನ ಬರೀಲಿಕ್ಕೆ ಪ್ರೇರೇಪಣೆ ಆಗ್ತದೆ. ಸೊ ಮುಂದೆ ಅದೇ ಛಂದಸ್ಸಿನಲ್ಲಿ ಅವರ ರಾಮಾಯಣ ಮುಂದುವರಿತದೆ. ಸೊ ಇವತ್ತು ಕೂಡ ತಮಸಾ ನದಿಯ ತೀರದಲ್ಲಿರ್ತಕ್ಕಂಥ ಆ ಕುಟೀರದಲ್ಲಿ ಅದನ್ನ ಒಂದು ವಾಲ್ಮೀಕಿ ದೇವಾಲಯವಾಗಿ ಪರಿವರ್ತನೆ ಆಗಿದೆ. ಮತ್ತೆ ಹಿಂದೆ ಒಂದು ಪುರಾಣವನ್ನ ನೋಡಿದಾಗ ಅಲ್ಲಿ ಲವಾಕುಶರಿಗೆ ಜನ್ಮವನ್ನ ಸೀತಾಮಾತೆ ನೀಡಿದಂಥದ್ದು, ಸೀತಾಮಾತೆ ಅಲ್ಲಿ ಇದ್ದಂತ ಒಂದು ಸಂದರ್ಭನೂ ಕೂಡ ಇತ್ತು ಅಂತ ಹೇಳಲಾಗಿದೆ. ಸೊ ಹಾಗಾಗಿ ಗಾಜನ ಮನೆಯ ಒಂದು ಎಡಭಾಗದ ವಿಭಾಗದಲ್ಲಿ ಒಂದು ವಾಲ್ಮೀಕಿ ಕುಟೀರದ ಪುಷ್ಪ ಪ್ರತಿರೂಪವನ್ನ ಮಾಡಿದ್ದೇವೆ. ಇದಕ್ಕೆ ಸುಮಾರು 2.5 ಲಕ್ಷಕ್ಕೂ ಅಧಿಕ ಸೇವಂತಿಗೆ ಮತ್ತು ಆಯ್ದ ಗುಲಾಬಿ ಹೂಗಳನ್ನ ಬಳಸಲಾಗಿದೆ. ಮತ್ತೆ ತದನಂತರ ಒಂದು ಕೇಂದ್ರ ಭಾಗದಲ್ಲಿ ವಲ್ಮಿಕ ಅಂದ್ರೆ ಹುತ್ತದ ಬೃಹತ್ ಮಾದರಿ ಇದೆ. ಮತ್ತೆ ಅದರ ಕೆಳಭಾಗದಲ್ಲಿ ಸುಮಾರು 30 ಅಡಿ ವ್ಯಾಸದಲ್ಲಿ 3.5 ಲಕ್ಷಕ್ಕೂ ಅಧಿಕ ಆಕರ್ಷಕ ಸೇವಂತಿಗೆ ಹೂಗಳು ಮತ್ತು ಎಲೆ ಜಾತಿ ಹೂಗಳಿಂದ ಆಕರ್ಷಕವಾದ ಒಂದು ಜೋಡಣೆಯನ್ನು ನಾವು ಕೈಗೊಂಡಿದ್ದೇವೆ. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ರಾಮಾಯಣದಲ್ಲಿ ಪ್ರಮುಖವಾಗಿ ನೆನಪಿಸ್ಕೊಳ್ಳೇಬೇಕಾದಂತ ಒಂದು ನೆನಪು ಅಂತಂದ್ರೆ ಪಂಚವಟಿ. ಸೊ ರಾಮ ಲಕ್ಷ್ಮಣರು ಸೀತೆಯಾದಿಯಾಗಿ ವನವಾಸದಲ್ಲಿದ್ದಂತ ಸಂದರ್ಭದಲ್ಲಿ ಬಹುಕಾಲ ದಟ್ಟಾರಣ್ಯದಲ್ಲಿ ಪಂಚವಟಿಯಲ್ಲಿ ಇದ್ರು ಅಂತಕ್ಕಂಥ ಉಲ್ಲೇಖ ಇದೆ. ಸೊ ಅಲ್ಲಿ ನಾವು ಗಾಜಿನ ಮನೆಯ ಕೇಂದ್ರ ಭಾಗದ ಹಿಂಭಾಗದಲ್ಲಿ ಪಂಚವಟಿಯ ಒಂದು ಚಿತ್ರಣವನ್ನು ತಂದಿದ್ದೇವೆ. ಸೊ ಅಲ್ಲಿ ದಟ್ಟವಾದಂತ ಒಂದು ಅರಣ್ಯ ಪ್ರವೇಶ, ಮತ್ತೆ ಅದರ ಮಧ್ಯದಲ್ಲಿ ಒಂದು ಕುಟೀರ, ಅಲ್ಲಿ ರಾಮ ಲಕ್ಷ್ಮಣ ಸೀತೆಯರು ಇರ್ತಕ್ಕಂಥದ್ದು, ಕಾಡು ಪ್ರಾಣಿಗಳು ಕೂಡ ಅವ್ರ ಜೊತೆ ಇರ್ತಕ್ಕಂಥ ಒಂದು ದೃಶ್ಯ, ಮತ್ತೆ ಹಕ್ಕಿ ಪಕ್ಷಿಗಳ ಕಲರವದೊಡನೆ ಆ ಒಂದು ಪರಿಕಲ್ಪನೆಯನ್ನು ಅತ್ಯಂತ ವಿಶೇಷವಾಗಿ ನಾವು ಅದನ್ನ ರೂಪಿತಗೊಳಿಸಿದ್ದೇವೆ.
ತದನಂತರ ನಾನು ಈಗಾಗಲೇ ಹೇಳಿದಾಗೆ 2300 3000 ವರ್ಷಗಳ ಹಿಂದೆ ವಾಲ್ಮೀಕಿಯವರು ರಚನೆ ಮಾಡಿದಂತ ರಾಮಾಯಣ ಪ್ರೇರೇಪಣೆಯಿಂದಾಗಿ ವಿಶ್ವದಾದ್ಯಂತ 1000ಕ್ಕೂ ಹೆಚ್ಚು ವಿದ್ವಾಂಸರು ಕವಿಗಳು ತಮ್ಮದೇ ಆದಂತ ಭಾವದಲ್ಲಿ ಧಾಟಿಯಲ್ಲಿ ರಾಮಾಯಣವನ್ನ ರಚನೆ ಮಾಡಿದ್ದಾರೆ. ಸೊ ಆ ಕೊನೆಯ ವಿಭಾಗದಲ್ಲಿ ವಾಲ್ಮೀಕಿಯವರಿಂದ ಹಿಡಿದು 20ನೇ ಶತಮಾನದ ರಾಷ್ಟ್ರಕವಿ ಕುವೆಂಪು ಅವರವರೆಗೂ ಕೂಡ ಹಲವು ಭಾಷೆಯಲ್ಲಿ ರಾಮಾಯಣವನ್ನೇನು ರಚನೆ ಮಾಡಿದ್ದಾರೆ ಅದರ ಒಂದು ಏನು ಬಿಂಬವನ್ನ ತರತಕ್ಕಂತ ಒಂದು ಪ್ರಯತ್ನವನ್ನು ಕೂಡ ಮಾಡಲಾಗಿದೆ.